ತಮಗೆಲ್ಲರಿಗೂ ಬಂಗಾರಪೇಟೆ ಸಾಹಿತ್ಯ ಪರಿಷತ್ ಘಟಕದ ಪರವಾಗಿ 112ನೇ ಸಂಸ್ಥಾಪನಾ ದಿನಾಚರಣೆಗೆ ಹೃದಯಪೂರ್ವಕ ಸ್ವಾಗತ ಮತ್ತು ವಂದಿಸುತ್ತಾ ಕನ್ನಡ ಭಾಷೆಗೆ ಏನು 2000 ವರ್ಷಗಳ ಇತಿಹಾಸ ಇದ್ದರೂ ಸಹ ಆ ಭಾಷೆಗೆ ಗೌರವವನ್ನು ತಂದುಕೊಟ್ಟಿದ್ದು ಮತ್ತು ಅದಕ್ಕೊಂದು ರೂಪ ಕೊಟ್ಟಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯವರು ತಮ್ಮ ದೂರದೃಷ್ಟಿಯಿಂದ 1915 ಮೇ 5ನೇ ತಾರೀಕು ಕನ್ನಡ 5,000 ರೂಗಳನ್ನು ಡೆಪಾಸಿಟ್ ಇಡೋದ್ರ ಮುಖಾಂತರ ಅವರು ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಸಮಯದಲ್ಲಿ ಮೈಸೂರು ಬ್ಯಾಂಕನ್ನು ಸಹ ಸ್ಥಾಪನೆ ಮಾಡ್ತಾರೆ. ಆ ದುರಾದೃಷ್ಟವಶಾತ್ತು ಇವು ಮೈಸೂರು ಬ್ಯಾಂಕ್ ಇಲ್ಲ, ಅದು ಬದಲಾಗಿ ಬೇರೆ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಥರ ಪರಿವರ್ತನೆ ಆಗಿದೆ. ಅದು ಸಹ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಹ ಅದಾಗಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ರಾಜ್ಯದಲ್ಲಿ ಹಲವಾರು ಕಾರಣಗಳಿಂದ ಸ್ವಲ್ಪ ಕಾರ್ಯಕ್ರಮಗಳು ನಡೆಯೋದ್ರಲ್ಲಿ ಏರಿಳಿತವಾಗಿದೆ. ಮುಂದಿನ ವರ್ಷ ಆದರೂ ಸಹ ಇದನ್ನು ಸರಿಗಟ್ಟಿಕೊಂಡ ರಾಜ್ಯಾಧ್ಯಕ್ಷರು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿ, ಇಡೀ ರಾಜ್ಯದಲ್ಲಿ ಸಂಸ್ಥಾಪನಾ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕಾಗಿ ಒತ್ತಾಶಯದಿಂದ ಆ ಒಂದು ನಿಟ್ಟಿನಲ್ಲಿ ಬಂಗಾರಪೇಟೆ ಸಾಹಿತ್ಯ ಪರಿಷತ್ತು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತು 360 ದಿನಗಳಲ್ಲೂ ಸಹ ಚಲನೆಯಿಂದಲೇ ಇದೆ. ಯಾವುದಾದ್ರೂ ಒಂದು ಕನ್ನಡ ಕಾರ್ಯಕ್ರಮಗಳಲ್ಲಿ ತನ್ನದೇ ಆದಂಥ ಕನ್ನಡದ ರೂಪವನ್ನು ಕೊಟ್ಟು ಅದನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಚಾರವೂ ಸಹ ಆಗಿದೆ. ಇತ್ತೀಚಿನ ಆದಿ ಕವಿಗಳಿಂದ ಹಿಡಿದು ಇತ್ತೀಚಿನ ಕವಿಗಳವರೆಗೂ ಸಹ ಏನು ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಸಿ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದಲ್ಲಿ ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದಲ್ಲಿ ಸಾಹಿತ್ಯ ಪರಿಷತ್ತು ಕೆಲಸವನ್ನು ಮಾಡ್ತಾ ಇದೆ. ಭಾಳ ದುರಾದೃಷ್ಟಕರ ಒಂದು ಸುದ್ದಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ, ಇಡೀ ಭಾರತ ದೇಶದಿಂದ ಎಲ್ಲ ರಾಜ್ಯಗಳಿಂದ ಬೇರೆ ಅನ್ಯ ಭಾಷಿಗರು ಬಂದು ಇಲ್ಲಿ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಆದರೆ ಒಂದು ಏನಪ್ಪ ಅಂತೇಳಿದ್ರೆ, ಯಾವುದೇ ರೀತಿ ಭಾಷೆಯನ್ನು ಕಲಿಯಲಿಕ್ಕೆ ಅವ್ರು ಯಾರೂ ತಯಾರಾಗಿಲ್ಲ. ಯಾಕೆ ತಯಾರಿಲ್ಲ ಅಂತೇಳಿದ್ರೆ, ಅವರದೇ ಒಂದು ಭಾಷೆಯಲ್ಲಿ ಅವರು ದಿನನಿತ್ಯದ ಒಂದು ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮವರು ಸಹ ಅವರಲ್ಲಿ ಏನು ಮಾಡಬೇಕಂತಂದರೆ, ವ್ಯಾಪಾರ ಮಾಡಿದಾಗ, ವಹಿವಾಟುಗಳು ಮಾಡಿದಾಗ, ಮತ್ತೊಂದು ಅವ್ರು ಯಾವುದೇ ಒಂದು ಕೆಲಸ ನಮ್ಮಲ್ಲಿ ಬಂದಾಗ ಅವರಿಗೆ ನಮ್ಮ ಕನ್ನಡ ಭಾಷೆಯನ್ನು ಕಲಿಸ್ಕೊಡೋದ್ರ ಮುಖಾಂತರ ಅವರಿಗೆ ನಮ್ಮ ನೆಲದಲ್ಲಿ ನಮ್ಮ ಜನರನ್ನು ನಮ್ಮ ನೆಲದಲ್ಲಿ ನೆಲೆಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಭಾಷೆಯನ್ನು ಕಲಿಸ್ಕೊಡೋದ್ರ ಮುಖಾಂತರ ಅವರನ್ನು ಸಶಕ್ತಗೊಳಿಸಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕನ್ನಡ ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನಿಯಮಾನುಸಾರವಾಗಿ ನಾವು ನಡೆಸ್ಕೊಂಡ್ಬರ್ತೀವಿ ಅಂತ ಹೇಳುತ್ತಾ, ಈ ಒಂದು ಅವಕಾಶಕ್ಕಾಗಿ ತಮ್ಮ ಎಲ್ಲ ಸಾಹಿತ್ಯ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳು. ಕನ್ನಡ ನಾಡು ನುಡಿ ಸಂಸ್ಕೃತಿಯ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು. ಅದು ನಮ್ಮ 6 ಕೋಟಿ ಕನ್ನಡ ಮನಸ್ಸುಗಳ ಪ್ರಾತಿನಿಧಿಕ ಸಂಸ್ಥೆಯಾಗಿ ಭಾಳ ಕ್ರಿಯಾಶೀಲವಾಗಿ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಭಾರತಾದ್ಯಂತ ಕೆಲವೊಮ್ಮೆ ವಿಶ್ವದ ಬೇರೆ ಬೇರೆ ಕಡೆಗಳು ಸಹ, ಬೇರೆ ಬೇರೆ ಸ್ಥಳಗಳಲ್ಲೂ ಸಹ ಕನ್ನಡದ ಕಹಳೆಯನ್ನು ಮೊಳಗಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. 2000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರತಕ್ಕಂಥ ಕನ್ನಡ ಭಾಷೆಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಕನ್ನಡತನವನ್ನು ಎಲ್ಲರ ಮನಸ್ಸನ್ನು ಸಹ ಅಚ್ಚಳಿಯದೆ ಉಳಿಸ್ಕೊಂಡು ಬರ್ತಾ ಇದೆ. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು 1915 ಮೇ 5ನೇ ತಾರೀಕು ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ ರಾಜರ್ಷಿ ಅನ್ನತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದು ಪ್ರಾರಂಭ ಆಗುತ್ತೆ. ಆಗ ದಿವಾನರಾಗಿದ್ದಂಥವರು ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಹೆಮ್ಮೆಯ ಕಣ್ಮಣಿಯಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಸಾಕಷ್ಟು ಕೊಡುಗೆಯೂ ಸಹ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದೆ. ಸೊ ಆಗ ಏನು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭ ಆಗುತ್ತೆ, ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನತಕ್ಕಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅನ್ನತಕ್ಕಂಥ ಹೆಸರಿರುತ್ತೆ. ಆಮೇಲೆ 1934ರಲ್ಲಿ BM ಶ್ರೀಕಂಠಯ್ಯನವರ ಒಂದು ಸಲಹೆಯ ಮೇರೆಗೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಮರುನಾಮಕರಣ ಆಗುತ್ತೆ. ಈಗ ಏನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಕನ್ನಡಿಗರಾಗಿರ್ತಕ್ಕಂಥ ನಾವೆಲ್ಲರೂ ಸಹ ಇದರ ಒಂದು ಸದಸ್ಯರಾಗೋದ್ರ ಮೂಲಕ ಇದರ ಒಂದು ಗರಿಮೆಯನ್ನು ಮತ್ತಷ್ಟು ಎತ್ತಿ ಹಿಡಿಬೇಕು ಅಂತ ಹೇಳ್ತಾ, ನಮ್ಮ ಕೋಲಾರ ಜಿಲ್ಲೆಗೆ ಏನು 1924ರಲ್ಲಿ ಹೊಸಕೋಟೆ ಕೃಷ್ಣಶಾಸ್ತ್ರಿರವರ ಅಧ್ಯಕ್ಷತೆಯಲ್ಲಿ
ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಸೊ ಹಾಗಾಗಿ ಹೆಚ್ಚು ಕಡಿಮೆ 100 ವರ್ಷಗಳೇ ಮುಗಿದೋಗಿದೆ. ಕೋಲಾರ ಜಿಲ್ಲೆಗೆ ಮತ್ತೊಮ್ಮೆ ಆ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಿಗುವಂತ ಆಗಲಿ, ನಾವೆಲ್ಲರೂ ಸಹ ಕನ್ನಡಿಗರಾಗಿ ಈ ಒಂದು ಸೌಭಾಗ್ಯವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 88 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿದೆ. ಇತ್ತೀಚೆಗೆ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸಲಾಯಿತು. ಈಗ 89ನೇ ದಿನಾಂಕ ನಿಗದಿಯಾಗಿಲ್ಲ. ಹಾಗಾಗಿ ಕನ್ನಡಿಗರಾಗಿರ್ತಕ್ಕಂಥ ನಾವೆಲ್ಲರೂ ಸಹ ನಮ್ಮ ಕೋಲಾರ ಜಿಲ್ಲೆಗೆ ಇಂಥ ಒಂದು ಸಮ್ಮೇಳನವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಸಿಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ಸಹ ಈ ಒಂದು ಕನ್ನಡವನ್ನು, ಯಾಕೆಂದರೆ ಕಲಿಯೋಕ್ಕೆ 100 ಭಾಷೆ ಇದ್ದರೂ ಕೂಡ ಆಡೋದಕ್ಕೆ ಒಂದೇ ಭಾಷೆ, ಅದು ಕನ್ನಡ. ಸೊ ಹಾಗಾಗಿ ನಾವೆಲ್ಲರೂ ಸಹ ಕನ್ನಡವನ್ನು ನಮ್ಮ ಮನೆ ಮಾತಾಗೋದ್ರ ಮೂಲಕ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕನಿಷ್ಠ ಒಂದು 4-5 ಜನ ಕನ್ನಡ ಬರದೇ ಇರ್ತಕ್ಕಂಥವ್ರು ಯಾರಿರ್ತಾರೆ ಅವರೊಂದಿಗೆ ನಾವು ಕನ್ನಡದಲ್ಲಿ ವ್ಯವಹಾರವನ್ನು ಮಾಡಿದಾಗ ಕನ್ನಡಕ್ಕೆ ನಾವು ಒಂದಷ್ಟು ಅಳಿಲು ಸೇವೆಯನ್ನು ಮಾಡಿದಾಗುತ್ತೆ. ಸೊ ಈ ಒಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಗಟ್ಟಿತನವನ್ನು ಹೊಂದಿದೆ. ನಮ್ಮ ರಾಮ್ ಪ್ರಸಾದ್ ಅವರ ಕಾಲದಿಂದನೂ ಸಹ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ನಮ್ಮ ಬಂಗಾರಪೇಟೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಶ್ವಥ್ರವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆದರೆ ಪ್ರಚಾರ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಸಲಿಕ್ಕೆ ಒಂದು ಸರ್ಕಾರದ ಒಂದು ಅನುದಾನಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸೊ ಮುಂದೆ ಅದೊಂದು ಒಳ್ಳೆಯ ಕಾರ್ಯಕ್ರಮವಾಗಿ ಇದು ಮುಂದುವರಿತಾ ನಾವೆಲ್ಲರೂ ಸಹ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮಗಳಲ್ಲಿ ಕನ್ನಡತನವನ್ನು ಮೈಗೂಡಿಸ್ಕೊಂಡು ನಾವೆಲ್ಲರೂ ಹೆಮ್ಮೆಯ ಕನ್ನಡಿಗರಾಗಿ ಬಾಳೋಣ ಅಂತ ಹೇಳ್ತಾ